ಹಾಯ್ ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಯಾರಾದರೂ ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ನಿಮಗೆ ನಮಗೆ ಎಲ್ಲ ಲಾಗ್ದು ನೋಟಿಫಿಕೇಷನ್ ಬರುತ್ತೆ. ಹಾಗೆ ಏನಾದರೂ ನಿಮಗೆ ಹೇಳಬೇಕು ಅನಿಸಿದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ. ಇನ್ನು ಯಾವ ಥರ ಲಾಗ್ ಬೇಕು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೋಗಿದ್ದು ನಮ್ಮ ಅಜ್ಜಿ ಮನೆಗೆ, ಅಂದರೆ ಸುಕ್ತಾರೆ ನಮ್ಮ ಅಜ್ಜಿ ಮನೆ. ನಮ್ಮ ಮಾವನ ಮಗ ನೋಡಿ, ಇವರೇ ಮನೆ ಕಟ್ಟಿರೋದು. ಗೃಹ ಪ್ರವೇಶಕ್ಕೆ ಹೋಗಿದ್ವಿ. ನಾವು ಕೂಡ ಊಟ ಎಲ್ಲ ಮುಗಿಸ್ಬಿಟ್ಟು ಸುಮ್ಮನೆ ಕೂತಿದ್ವಿ. ಹಾಗೆ ಫೋಟೋ ಎಲ್ಲ ತೆಗೆಸ್ಕೊತಾ ಇದ್ರು. ನಾವು ಲಾಸ್ಟಲ್ಲಲ್ವ ಹೋಗಿದ್ದು. ಸರಿ ಆಯಿತು ಬನ್ನಿ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂದ್ಬಿಟ್ಟು ಕರೆದ್ರು, ತೆಗೆಸ್ಕೊಂಡ್ವಿ. ನಮ್ಮ ಅವನ ಮಗ ಸೊಸೆ ಮನೆ ಕಟ್ಟಿರೋದು. ತುಂಬ ಖುಷಿ ಆಯಿತು ನಮಗೂ. ತುಂಬ ದಿನ ಆಗಿತ್ತು ನಮ್ಮ ಅಜ್ಜಿ ಮನೆಗೆ ಹೋಗಿ ಕೂಡ. ಗೃಹ ಪ್ರವೇಶ ಅಂತ ಕರೆದ್ರಲ್ವ, ಅದಕ್ಕೆ ಹೋಗಿದ್ವಿ. ತುಂಬ ಖುಷಿ ಆಯಿತು. ಊರೊಳಗಡೆನೂ ಮನೆ ಇದೆ, ಬಟ್ ಹೊಲ್ದ ಹತ್ರ ಕಟ್ಟಿದಾರಲ್ಲ, ತುಂಬ ಚೆನ್ನಾಗಿರುತ್ತೆ. ಹೊಲ್ದ ಹತ್ರ ಎಲ್ಲ ಮನೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಊಟ ಎಲ್ಲ ಆದಮೇಲೆ ಸುಮ್ಮನೆ ಕೂತಿದ್ವಿ. ಹಾಗೆ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಕರೆದ್ರಲ್ವ, ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೋದ್ವಿ. ಮನೆ ಎಲ್ಲ ನೋಡಿದ್ವಿ. ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಎಷ್ಟು ದಿವಸ ಆದಮೇಲೆ ನಾವು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದು. ಮನೆ ನೋಡಿ ಖುಷಿ ಆಯಿತು. ನಮ್ಮ ಮಾವನ ಮಗ ಮನೆ ಕಟ್ಟಿದ್ದಾನೆ ಅಂದರೆ ಖುಷಿ ಆಗುತ್ತೆ ಅಲ್ವಾ? ಎಲ್ರಿಗೂ ಖುಷಿ ಆಗುತ್ತೆ ಫ್ಯಾಮಿಲಿಯಲ್ಲಿ. ಹಾಗೆ ಹೊರಗಡೆ ಈ ಥರ ಚೇರ್ ಹಾಕ್ಕೊಂಡು ಕೂತಿದ್ರು. ಸಂಜೆ ಆಗಿತ್ತಲ್ವ, ಅಂದರೆ ಎಲ್ಲರೂ ಹೊರಡ್ತಾಯಿದ್ರು. ದೇವ್ರು ಕರೆಸ್ತೀವಿ, ಯಾರೂ ಹೋಗಬೇಡಿ ಅಂತ ಹೇಳಿದರು. ಅಂದರೆ ಊರಲ್ಲಿರೋ ದೇವ್ರುಗಳನ್ನೆಲ್ಲ ಮನೆಗೆ ಕರೆಸ್ತೀವಿ ಅಂದ್ಬಿಟ್ಟು ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ನಮ್ಮೂರಿಗೆ ಹೋಗ್ತಿದ್ವಿ ನಾವು, ನಮ್ಮಮ್ಮ ಮನೆಗೆ. ಅಂದರೆ ಪಕ್ಕನೇ ಇರೋದ್ರಿಂದ ಒಂದು 10 ಕಿಲೋಮೀಟ್ರು. ಸಂಜೆ ಹೋಗೋಣ, ಲೇಟಾದರೂ ಹೋಗ್ಬೋದು, ದೇವ್ರು ನೋಡಿಕೊಂಡೇ ಹೋಗೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ದೇವ್ರು ಕರಿಯೋಕ್ಕೆ ಹೋಗ್ತಾಯಿದ್ರೆ ಹಣ್ಣು ಕಾಯಿ ತೊಗೊಂಡು ನಾವು ಹೋಗೋಣ ಜೊತೆಯಲ್ಲಿ ಅಂತ ಹೋಗ್ತಾಯಿದ್ದೀವಿ. ತುಂಬ ದಿನ ಆದಮೇಲೆ ಈ ಥರ ಎಲ್ಲ ಊರ ಕಡೆ ಹೋಗಿದ್ದು ತುಂಬ ಖುಷಿ ಆಯಿತು ನನಗೂ ಕೂಡ. ನಮ್ಮ ಮಾವನ ಸೊಸೆದಿರೆಲ್ಲ ಹೋಗ್ತಾಯಿದ್ದಾರೆ ನೋಡಿ ಮುಂದೆ. ಎಲ್ಲರೂ ಮಾತಾಡ್ಕೊಂಡು ಊರೊಳಗಡೆ ಹೋಗ್ತಾಯಿದ್ವಿ. ಅಂದರೆ ಹೊಲ್ದ ಹತ್ರ ಮನೆ ಕಟ್ಟಿರೋದು. ದೇವ್ರ ಥರಕ್ಕೆ ಊರೊಳಗಡೆ ಹೋಗ್ಬೇಕಲ್ವ, ಹಾಗಾಗಿ ಎಲ್ಲರೂ ನೆಂಟರುಗಳು ಯಾರ್ಯಾರು ಬಂದಿದ್ರು ಎಲ್ಲರೂ ಹೋಗ್ತಾಯಿದ್ವಿ. ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯನ ದೇವಸ್ಥಾನ ಇದು ತುಂಬ ಫೇಮಸ್ಸು. ವರ್ಷಕ್ಕೊಂದು ಸಲ ಹನುಮ ಜಯಂತಿ ಕೂಡ ಚೆನ್ನಾಗಿ ಮಾಡ್ತಾರೆ. ಧನುರ್ಮಾಸದಲ್ಲೆಲ್ಲ ತುಂಬ ಚೆನ್ನಾಗಿ 5 ಗಂಟೆಗೆ ಮಾರ್ನಿಂಗು ದೇವ್ರಿಗೆ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಲ್ಲಿ. ನನಗೆ ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಅದೆಲ್ಲ ಗೊತ್ತಿರೋದ್ರಿಂದ ತುಂಬ ನೆನಪು ನನಗೆ. ಧನುರ್ಮಾಸದಲ್ಲಿ ಯಾವಾಗಲೂ 5 ಗಂಟೆ ಬೆಳಗಿನ ಜಾವ ಪೂಜೆ ಮಾಡ್ತಾರಲ್ವ, ಅವಾಗ ಪ್ರಸಾದ ಕೂಡ ಕೊಡ್ತಾರಲ್ಲ, ತುಂಬ ಚೆನ್ನಾಗಿರುತ್ತೆ ಅದು ಟೇಸ್ಟಿಯಾಗಿ. ನಾನು ಯಾವಾಗಲೂ ನೆನೆಸ್ಕೊತಾ ಇರ್ತೀನಿ. ಯಾವಾಗಲೂ ಎಲ್ಲರೂ ಎಲ್ಲ ನೆನೆಸ್ಕೊಂಡ್ರೆ ಹಳೇದೇ ಎಲ್ಲ ಅಲ್ವಾ, ತುಂಬ ಖುಷಿಯಾಗೋದು. ದೇವ್ರನ್ನ ನೋಡಿ ಹನುಮಂತರಾಯನ ಹೊರಗಡೆ ಅಂದರೆ ಟ್ಯಾಕ್ಟ್ರ್ ಮೇಲೆ ಇಡಲಿಕ್ಕೆ ತೊಗೊಂಬರ್ತಾ ಇದ್ದಾರೆ. ಹೊಲ್ದ ಹತ್ರಕ್ಕೆ ತೊಗೊಂಡೋಗ್ಬೇಕಲ್ವ, ಹಾಗಾಗಿ ಟ್ಯಾಕ್ಟ್ರ್ ಮೇಲೆ ತೊಗೊಂಡೋಗೋಣ ಅಂದ್ಬಿಟ್ಟು ಎತ್ಕೊಂಬರ್ತಾ ಇದ್ದಾರೆ ಎಲ್ಲರೂ. ಮತ್ತು ದೇವ್ರನ್ನ ಟ್ಯಾಕ್ಟ್ರ್ ಮೇಲೆ ಇಟ್ಟಾದ್ಮೇಲೆ ಮತ್ತೆ ಪಡ್ಲದಮ್ಮನ ದೇವಸ್ಥಾನಕ್ಕೆ ತೊಗೊಂಡೋಗ್ಬಿಟ್ಟು ಅಲ್ಲಿ ಕೊಳದ ಹತ್ರ ಪೂಜೆ ಮಾಡಿಸ್ಕೊಂಡು ಮತ್ತು ಪಡ್ಲದಮ್ಮಂಗೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಅಲ್ಲಿ ಮನೆಗೆ ತೊಗೊಂಡೋಗ್ಬೇಕು. ಆರತಿ ಜೊತೆ ತೊಗೊಂಡೋಗ್ತಾ ಇದ್ದಾರೆ ನೋಡಿ. ಈ ಡೈರೆಕ್ಟು ಮನೆ ಹತ್ರಕ್ಕೆ ತೊಗೊಂಡೋಗಂಗಿಲ್ಲ. ಯಾವ ದೇವ್ರು ತೊಗೊಂಡೋದ್ರೂ ಇಲ್ಲಿ ಕೊಳದ ಹತ್ರ ಹೋಗಿ ಪೂಜೆ ಮಾಡಿಕೊಂಡೇ ಬರಬೇಕು. ಟ್ಯಾಕ್ಟ್ರ್ ಮೇಲೆ 3 ದೇವ್ರನ್ನೂ ಇಡ್ತಾ ಇದ್ದಾರೆ. ಅಂದರೆ ಹನುಮಂತರಾಯ, ಪಡ್ಲದಮ್ಮ, ಈಶ್ವರಪ್ಪ 3 ದೇವ್ರನ್ನೂ ಕರೆಸ್ಬೇಕು ಅಂತ ಅಂದ್ಕೊಂಡಿದ್ರು. ಆರತಿ ತೊಗೊಂಡು ಎಲ್ಲರೂ ನೋಡಿ ರೆಡಿಯಾಗಿ ನಿಂತಿದ್ದಾರೆ. ದೇವ್ರನ್ನ ತರೋಕ್ಕೆ ಅಂದರೆ ಹೊಲ್ದ ಹತ್ರಕ್ಕೆ ತೊಗೊಂಡೋಗ್ಬೇಕಲ್ವ, ಹೊಲ್ದ ಹತ್ರಕ್ಕೆ ಹೋಗೋದಕ್ಕೂ ಮುಂಚೆ ಕೊಳದ ಹತ್ರ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನೇನು ಕೊಳದ ಹತ್ರ ಎಲ್ಲ ಮಕ್ಳು ಇಟ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಸುಮ್ಮನೆ ಕೂತಿದ್ವಿ, ದೂರ ಆಗುತ್ತೆ ಸ್ವಲ್ಪ ಅಂದ್ಬಿಟ್ಟು. ನಾನು ಚಿಕ್ಕ ವಯಸ್ಸಲ್ಲಿ ಇಲ್ಲೇ ಇದ್ದಿದ್ದಲ್ವ, ನಮ್ಮ ಅಕ್ಕರು ಕೂಡ ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮನೆಯೇ ಓದಿದ್ದು ಬೆಳೆದಿದ್ದು, ಮದುವೆ ಕೂಡ ಅವ್ರಿಗಲ್ಲೇ ಮಾಡಿದ್ದು. ಎಲ್ಲರೂ ಗೊತ್ತಿರೋದ್ರಿಂದ ಕುತ್ಕೊಂಡು ಮಾತಾಡಿಸ್ತಾಯಿದ್ರು ಬಂದು. ಊರಲ್ಲಿ ಇರೋರೆಲ್ಲ ಖುಷಿ ಆಗುತ್ತೆ ಅಲ್ವ, ಈ ಥರ ಎಲ್ಲರೂ ವಯಸ್ಸಾಗಿರೋರೆಲ್ಲ ಮಾತಾಡಿಸ್ಕೊಂಡು ಅವ್ರ ಮಾತು ಕೇಳೋಕ್ಕೂ ಖುಷಿ ಆಗುತ್ತೆ. ಹಳೇದೆಲ್ಲ ಹೇಳ್ತಿರ್ತಾರೆ. ಆಮೇಲೆ ನಿಮಗೆ ಎಷ್ಟು ಜನ ಮಕ್ಕಳು, ಅವ್ರ ಮಕ್ಕಳೆಲ್ಲ ಎಲ್ಲಿದ್ದಾರೆ ಅಂತೆಲ್ಲ ಕೇಳ್ತಿರ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಲ್ವ. ಇವರೆಲ್ಲ ನಮಗೆ ತುಂಬ ಚಿಕ್ಕ ವಯಸ್ಸಿಂದನೂ ಗೊತ್ತು, ನಾವು ಅಲ್ಲೇ ಇದ್ದಿದ್ದರಿಂದ. ಹಾಗಾಗಿ ಬಂದು ಮಾತಾಡಿಸ್ತಾಯಿದ್ರು ಇವ್ರು ನಮ್ಮ ಅತ್ತಿಗೆ. ಅಂದರೆ ಎಲ್ಲರೂ ಸ್ವಲ್ಪ ಜನ ಹೋಗಿರಲಿಲ್ಲ, ಹಾಗೆ ಕೂತಿದ್ವಿ ದೇವಸ್ಥಾನದ ಹತ್ರನೇ. ಇನ್ನೇನು ಹೋಗ್ಬೇಕಿತ್ತು, ದೇವ್ರು ತಗೊಬರ್ಬೇಕಿತ್ತು ರಿಟರ್ನ್ ಅನ್ನೋಷ್ಟರಲ್ಲಿ ಫುಲ್ ಜೋರು ಮಳೆ ಬಂತು. ನಾವು ಹೋಗ್ಬಿಟ್ಟು ಇಲ್ಲೂ ಈ ಕಡೆ ಒಬ್ಬರು ಕೂತಿದ್ದಾರಲ್ಲ ಕಂಬದ ಹತ್ರ, ಅವ್ರ ಮನೆಗೆ ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಬಂದ್ವಿ. ಅಷ್ಟರಲ್ಲಿ ಜೋರು ಮಳೆ ಬಂದಿದ್ದರಿಂದ ದೇವ್ರು ತೊಗೊಂಡೋಗೋದು ಲೇಟ್ ಆಗ್ತಿತ್ತು. ಎಷ್ಟು ಮಳೆ ಬಂತು ಅಂದರೆ ಸಖತ್ ಮಳೆ ಬಂದುಬಿಡ್ತು ನೋಡಿ. ಅವ್ರ ಮನೆ ಕಾಫಿ ಕುಡಿಯೋಣ ಅಂತ ಹೋದ್ವಲ್ಲ,
ಒಂದು 10 ನಿಮಿಷ ಹಾಗೆ ಕೂತಿದ್ವಿ. ಸಡನ್ ಮಳೆ ಬಂದುಬಿಡ್ತು. ಮಕ್ಕಳು ಕೂಡ ಮಲಗಿದ್ರಲ್ಲ, ಅದಕ್ಕೆ ಅವ್ರ ಮನೆಗೆ ಕರ್ಕೊಂಡು ಹೋಗಿದ್ದೆ. ಹೊಲ್ದ ಹತ್ರ ಹೋಗೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು. ಮತ್ತೆ ದೇವ್ರು ಬಂದಿದ್ದು ನೋಡಿ, ಇಲ್ಲಿ ಬಂದಮ್ಮ. ಮಳೆ ಜೋರು ಬಂತಲ್ಲ, ಅದಕ್ಕೆ ಕರ್ಕೊಂಬರೋಗು ದೇವ್ರನ್ನ ಅಂತ ಹೇಳ್ತಾಯಿದ್ದಾರೆ. ಮಳೆ ಬಂದು ನಿಂತು ದೇವ್ರನ್ನ ನೆನೆಸ್ಬಾರ್ದಲ್ಲ, ಹಾಗೆ ಟಾರ್ಪಲ್ ಹಾಕಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಮಳೆ ನಿಂತಾದ್ಮೇಲೆ ಕರ್ಕೊಂಬಂದರು. ತುಂಬ ಮಳೆ ಬಂದಿದ್ದರಿಂದ ಲೇಟ್ ಕೂಡ ಆಯಿತು, ಯಾಕೋ ಗೊತ್ತಿಲ್ಲ. ದೇವ್ರು ತೊಗೊಂಡು ಪಡ್ಲದಮ್ಮನ ದೇವಸ್ಥಾನಕ್ಕೆ ಹೋದ್ರು, ಕೊಳದ ಹತ್ರ ಪೂಜೆ ಮಾಡಿಸ್ಕೊಂಬರೋಕ್ಕೆ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯಿತು. ದೇವ್ರನ್ನ ನೆನೆಸ್ಬಾರ್ದು ಅಂತ ಹೇಳ್ತಾರಲ್ಲ, ಹಾಗಾಗಿ ಟಾರ್ಪಲ್ಲೆಲ್ಲ ಹೊಚ್ಕೊಂಡು ದೇವ್ರು ನೆನೆದೇ ಇರೋ ಥರ ಕೇರ್ಫುಲ್ಲಾಗಿ ನೋಡ್ಕೊಂಡು ದೇವ್ರನ್ನ ಕರ್ಕೊಂಬಂದರು. ಮತ್ತೆ ದೇವಸ್ಥಾನದ ಹತ್ರ ಬಂದು ಆರತಿ ಮಾಡಿಬಿಟ್ಟು ಮತ್ತೆ ಕರ್ಕೊಂಡು ಹೋಗ್ತಾಯಿದ್ದಾರೆ. ಎಲ್ಲರೂ ಜನ ಎಲ್ಲ ಸೇರಿದರು, ಊರ ಜನ ಎಲ್ಲ ಕೂಡ ಸೇರಿದರು. ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಈ ಥರ ಒಂದು ಕಡೆ ಸೇರಿದಾಗ ರಿಲೇಟಿವ್ಸ್ ಇರ್ಬೋದು, ಎಲ್ಲ ಫ್ಯಾಮಿಲಿ ಫ್ರೆಂಡ್ಸು ಅಥವಾ ಊರಿನ ಜನಗಳಿರ್ಬೋದು, ಏನಾದರೂ ಒಂದು ಕಾರ್ಯ ಅಂದರೆ ಜನ ಸೇರ್ತಾರಲ್ಲ, ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಯಾವ ಈಗೋ ಎಲ್ಲ ಬಿಟ್ಬಿಟ್ಟು ಪಕ್ಕಕ್ಕೆ ಎಲ್ಲರೂ ಒಂದಾಗಿ ಸೇರಿಕೊಂಡು ಈ ಥರ ಒಂದು ಫಂಕ್ಷನ್ ಮಾಡಿದಾಗ ಎಲ್ರಿಗೂ ಮನ್ಸಿಗೆ ನೆಮ್ಮದಿ ಇರುತ್ತೆ. ದೇವ್ರು ಕೂಡ ಹೊಲ್ದ ಹತ್ರ ಕರ್ಕೊಬಂದ್ರಲ್ವ, ಅಂದರೆ ಊರು ಒಳಗಡೆಯಿಂದ ಬರಬೇಕಾದ್ರೆ ಹೊಲ್ದ ಹತ್ರಕ್ಕೆ ಏರಿ ಇದೆ. ಅಲ್ಲಿ ಸ್ವಲ್ಪ ರೋಡು ಅಷ್ಟು ಚೆನ್ನಾಗಿ ಮಾಡಿಲ್ಲ, ಹಾಗಾಗಿ ಸ್ವಲ್ಪ ಪಕ್ಕದ ರೋಡ್ ಅಂದರೆ ಬೇರೆ ಊರಿಗೆ ಹೋಗೋ ರೋಡಲ್ಲಿ ಕೆರೆ ಒಳಗಡೆನೇ ದೇವ್ರು ತೊಗೊಬಂದರು ಟ್ಯಾಕ್ಟ್ರ್ ಮೇಲಿಂದ. ಅಲ್ಲಿಂದ ಮನೆ ಹತ್ರಕ್ಕೆ ಈ ಥರ ದೇವ್ರನ್ನ ಕರ್ಕೊಂಬರ್ತಾಯಿದ್ದಾರೆ ಎಲ್ಲರೂ. ದೇವ್ರನ್ನ ಇವಾಗ ಮನೆ ಹತ್ರ ಒಳಗಡೆ ತೊಗೊಂಡೋಗೋಕ್ಕೆ ಕೆಳಗಿಳಿಸ್ತಾ ಇದ್ದಾರೆ ಆರತಿ ಮಾಡಿ. ಎಲ್ರಿಗೂ ಎಷ್ಟು ಖುಷಿ ಆಗ್ತಿದೆ ನೋಡಿ, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ದಾರೆ. ಫಸ್ಟ್ ಟೈಮ್ ಈ ಥರ ಮನೆ ಕಟ್ಟಿ ಮನೆ ಒಳಗಡೆ ಊರಲ್ಲಿರೋ ದೇವ್ರನ್ನೆಲ್ಲ ತಂದು ಕೂರಿಸ್ದಾಗ ಇದೆಯಲ್ಲ ಸಾರ್ಥಕತೆ. ತುಂಬ ಖುಷಿಯಾಯಿತು ನನಗೂ ಕೂಡ. ಇದೇ ಥರ ನಮ್ಮ ಮಾವನ ಮಕ್ಕಳು ಎಲ್ಲರೂ ಬೆಳೀಲಿ, ಎಲ್ಲ ಫ್ಯಾಮಿಲಿ, ಎಲ್ಲ ರಿಲೇಟಿವ್ಸು ಯಾರೇ ಇರ್ಬೋದು, ಎಲ್ಲರೂ ಕಷ್ಟಪಟ್ಟರೆ ಏನು ಬೇಕಾದರೂ ಮಾಡ್ಬೋದು ಅಲ್ವಾ. ಸುಮ್ಮನೆ ಕಷ್ಟಪಡ್ದಲ್ಲ ಅವ್ರು ಹಂಗೆ ಮಾಡಿದ್ದಾರೆ, ಅವ್ರು ಹಿಂಗೆ ಮಾಡಿದ್ದಾರೆ ಅಂತ ಬ್ಲೇಮ್ ಮಾಡೋದು ಬಿಟ್ಟು, ಯಾರು ಏನು ಮಾಡಿದ್ದಾರೆ ನೋಡಿ ಅದಕ್ಕೆ ಖುಷಿ ಪಡಬೇಕು. ನಮ್ಮ ಕೈಲಾದರೆ ಒಳ್ಳೇದು ಬಯಸೋಣ, ಆಗಿಲ್ಲ ಅಂದರೆ ಕೆಟ್ಟದಂತೂ ಮಾತಾಡೋದು ಬೇಡ, ಕೆಟ್ಟದಂತೂ ಬಯಸೋದು ಬೇಡ. ಎಲ್ಲರೂ ಚೆನ್ನಾಗಿ ಬೆಳೀಲಿ. ಇದೇ ಥರ ನಮಗೂ ಕೂಡ ಖುಷಿ ಆಯಿತು, ನಮ್ಮ ಮಾವನ ಮಗ ಮನೆ ಕಟ್ಟಿದ್ದಾನೆ ಅಂದ್ಬಿಟ್ಟು. ಇನ್ನೊಂದು ಬೇಜಾರು ಏನಂದರೆ ನಮ್ಮ ಅತ್ತೆ ನಮ್ಮ ಮಾವ ಇಬ್ಬರು ತೀರೋಗಿದ್ದಾರೆ. ಮಗ ಮನೆ ಕಟ್ಟಿದ್ದಾನೆ, ಅದನ್ನ ನೋಡೋಕ್ಕೆ ಪಾಪ ಅವರೇ ಇಲ್ಲ. ಬೇಜಾರಾಗುತ್ತೆ, ಬಟ್ ಅವ್ರ ಹೆಣ್ಮಕ್ಳೆಲ್ಲ ಇದ್ದಾರೆ, ಅವ್ರ ಮಗ ಇಷ್ಟು ಕಷ್ಟಪಟ್ಟೆಲ್ಲ ಮಾಡಿದ್ದಾನೆ. ನನಗೂ ಕೂಡ ಖುಷಿ ಆಯಿತು. ಮನೆ ಕಟ್ಟೋದು ಅಂದರೆ ಏನು ಅಷ್ಟು ಸುಲಭದ ಮಾತಲ್ಲ, ಎಷ್ಟು ಕಷ್ಟಪಡಬೇಕು ನೋಡಿ. ಆವಾಗಲೇ ಪವರ್ ಇರಲಿಲ್ಲ, ಹೊರಟೋಗಿತ್ತು ಒಂದು 1/2 hour 1 hour. ಕರೆಂಟ್ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ದೇವರುಗಳು. ಈ ಕಡೆ ಫಸ್ಟ್ ಒನ್ ಬಂದು ಹನುಮಂತರಾಯ, ಮತ್ತು ಮಧ್ಯಲಿರೋದು ಈಶ್ವರಪ್ಪ. ಈ ಕಡೆ ಲಾಸ್ಟಲ್ಲಿ ದಕ್ಷಿತ್ ನಿಂತಿದ್ದಾನಲ್ಲ, ಆ ಕಡೆ ಇರೋದು ಪಡ್ಲದಮ್ಮ ದೇವರು. ಧನ್ವಿತ್ ದಕ್ಷಿತ್ ಇಬ್ಬರು ಮಲಗಿದ್ರಲ್ಲ, ಅವರು ಎದ್ದ ಮೇಲೆ ದೇವ್ರನ್ನ ತೋರಿಸೋಣ ಅಂದ್ಬಿಟ್ಟು ಕರ್ಕೊಬಂದ್ವಿ. ಅವರಿಬ್ಬರೂ ದೇವ್ರಿಗೆ ಕೈ ಮುಗಿತಾಯಿದ್ರು. ನಮ್ಮನೆಯವರು ಕೂಡ ದೇವ್ರು ತೋರಿಸ್ತಾಯಿದ್ರು ಇಬ್ರಿಗೂ. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.